Let's go. ಈ ಹಾಟ್ ಚಾಕ್ಲೇಟ್ ಕಾಫಿನ ನೀವೆಲ್ಲಾದರೂ ಹೊರಗಡೆ ಮಾಲಲ್ಲಿ ಕುಡಿತೀರಾ ಅಂತ ಆದರೆ ಮಿನಿಮಮ್ ₹300 ಕಾಸ್ಟ್ ಆಗುತ್ತೆ. ಇದೇ ಕಾಫಿನ ನಾವು ಮನೇಲಿ ಹೇಗೆ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು 1/4 ಲೀಟರ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲನ್ನ ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ಕಾಯಿಸಿಟ್ಕೊಳ್ಳಿ. ಚೆನ್ನಾಗಿ ಕಾಯಿಸಿದ ಆದಮೇಲೆ ಈ ಹಾಲಲ್ಲಿ ಒಂದು 1/4 ಭಾಗದಷ್ಟು ಹಾಲನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. 1/4 ಭಾಗ ಆದರೆ ಸಾಕು. ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಆದರೆ ಸಾಕು. ಈಗ ಇದೇ ಬೌಲ್ಗೆ ನಾನು ಶುಗರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೋಬೋದು. ಶುಗರ್ ನಮಗೆ ಆಗಲ್ಲ, ಇಷ್ಟ ಇಲ್ಲ ಅಂತ ಅಂದರೆ ನೀವು ಬೆಲ್ಲದ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಹಾಕಿದಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ ಹಾಕೋತಾ ಇದ್ದೀನಿ. ಕೋಕೋ ಪೌಡರ್ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಿಕ್ಸ್ ಮಾಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಒಂದು ಡಬಲ್ ಬಾಯ್ಲರಲ್ಲಿ ಅಥವಾ ಒಂದು ಪಾತ್ರೆ ಇಟ್ಬಿಟ್ಟು ಅದರೊಳಗಡೆ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಕುದಿ ಬರಬೇಕಾದ್ರೆ ಇದನ್ನ ಏನು ಬೌಲ್ ಇದೆ ಅದನ್ನು ಅಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡಿದ್ದಾದಮೇಲೆ ಅದೆಲ್ಲ ಸ್ವಲ್ಪ ಮಿಕ್ಸ್ ಆಗಿರುತ್ತೆ. ನಾವೇನು ಸಕ್ಕರೆ ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಕರಗಿರುತ್ತೆ. ಸೊ ಈ ಲೆವೆಲಿಗೆ ಬಂದಿರುತ್ತೆ. ಇವಾಗ ನಾವು ರಿಮೇನಿಂಗ್ ಹಾಲು ಏನಿತ್ತು ಅದರಲ್ಲಿ ಮಿಕ್ಸ್ ಮಾಡ್ತೀವಿ ಇದನ್ನು. ಸೊ ಮಿಕ್ಸ್ ಮಾಡಿದಾದ್ಮೇಲೆ ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಫಿಲ್ಟರ್ ಕಾಫಿ ಪೌಡರ್ ಯಾವುದಾದ್ರೂ ಆಗಿರಲಿ, ಬ್ರೂ ಅಥವಾ ಬೇರೆ ಯಾವುದಾದ್ರೂ ಆಗಿರಲಿ, ಅದನ್ನು 1 ಟೀ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಕುದಿಸಿ. ಅದಾದಮೇಲೆ ನೀವು ಒಂದು ಮಗ್ಗಲ್ಲಿ, ಲೋಟದಲ್ಲಿ ಏನಾದ್ರಲ್ಲಾಗಲಿ ಹಾಕ್ಕೊಂಡು ಮೇಲ್ಗಡೆ, ಇದು ಆಪ್ಷನಲ್ ಆ್ಯಕ್ಚುಲಿ, ಇದು ಖಂಡಿತವಾಗ್ಲೂ ಮ್ಯಾಂಡೇಟ್ರಿ ಅಲ್ಲ. ಅದು ಯಾವುದೇ ಥರ ಅಷ್ಟೊಂದು ಟೇಸ್ಟ್ ಕೂಡ ಆ್ಯಡ್ ಮಾಡಲ್ಲ, ಬಟ್ ಫ್ಯಾನ್ಸಿಯಾಗಿ ಕಾಣಿಸ್ಲಿ ಅಂತ ಈ ವಿಪ್ಪಿಂಗ್ ಕ್ರೀಮ್ನ ಬಳಸಿದ್ದೀನಿ ನಾನಿಲ್ಲಿ. ಸೊ ನೀವು ಇದು ಹಾಕ್ದೇನೂ ಕೂಡ ಕುಡಿಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.